ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಶಾಲಿನಿ ವ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಅಂದ್ರೇ ಹೆಣ್ಮಕ್ಳಿಗೆ ತುಂಬ ಖುಷಿ ಅಂತ ಹೇಳ್ಬೋದು. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನ ಮುಗಿಸಿ ಆ್ಯಂಡ್ ಪೂಜೆ ಮಾಡಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ರೇಟ್ ಕೂಡ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತಿನ ದಿನ ಸ್ಟಾರ್ಟ್ ಆಗಿದ್ದು ಹೀಗೆ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕೆಲಸನ ಮುಗಿಸಿ ನಂತರ ಕಸ ಹೊಡೆದು ನೆಲ ಎಲ್ಲ ಒರೆಸಿ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ರಂಗೋಲಿ ಡಿಸೈನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಈ ರಂಗೋಲಿ ಡಿಸೈನ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಯೂಶಲಿ ಶುಕ್ರವಾರದ ದಿನ ಕುಬೇರ ರಂಗೋಲಿ ಹಾಕೋದು ಅಥವಾ ಅಷ್ಟಲಕ್ಷ್ಮಿ ರಂಗೋಲಿ ಹಾಕೋದು ಇರುತ್ತೆ. ಸೊ ನಾನಿವತ್ತು ಸಿಂಪಲ್ಲಾಗಿ ಒಂದು ಕುಬೇರ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಪಾಸಿಟಿವ್ ವೈಬ್ರೇಟ್ ಕೂಡ ಕ್ರಿಯೇಟ್ ಆಗುತ್ತೆ ಅಲ್ವಾ. ಆ್ಯಂಡ್ ನೋಡೋದಕ್ಕೂ ಏನೋ ಒಂಥರ ಖುಷಿ ಆಗುತ್ತೆ. ಏನೋ ಒಂದು ಆಚೆ ಬಂದು ನೋಡಿದಾಗ ಒಂದು ಬ್ಯೂಟಿಫುಲ್ ಆಗಿರುವಂಥ ರಂಗೋಲಿ ಇದ್ದರೆ ಮನಸ್ಸಿಗೆ ಏನೋ ಒಂಥರ ಹಿತ ಕೂಡ ಅಂತ ಅನಿಸುತ್ತೆ. ಆ್ಯಂಡ್ ರಂಗೋಲಿ ಹಾಕೋದು ತುಂಬ ಒಳ್ಳೇದು ಕೂಡ. ನೆಗೆಟಿವ್ ಎನರ್ಜಿನ ಮನೆ ಒಳಗಡೆ ಬಿಡೋದಿಲ್ಲ ಅಂತಲೂ ಹೇಳ್ತಾರೆ ಹರಕೆಗಳು. ಆ್ಯಂಡ್ ಹಿಂದಿನ ಕಾಲದ ನಂಬಿಕೆಗಳೇ ಆ ಥರ ಇದೆ. ಸೊ ಇವತ್ತಿನ ದಿನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ರಂಗೋಲಿ ಕೂಡ ಹಾಕಾಯಿತು. ನೋಡಿ ರಂಗೋಲಿ ಹೇಗಿದೆ ಅಂತ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪೂಜೆ ಕೂಡ ಮಾಡ್ಕೊಳ್ಬೇಕಾಗಿತ್ತು. ಸ್ನಾನನ ಮುಗಿಸಿ ಇಲ್ಲಿ ಪೂಜೆಗೆ ಏನು ಬೇಕು ಹೂವು ಅಥವಾ ಎಲ್ಲನೂ ರೆಡಿ ಮಾಡಿಕೊಂಡು ಇಲ್ಲಿ ಪೂಜೆ ಕೂಡ ಮುಗಿಸ್ಕೊಂಡೆ. ಪೂಜೆ ಆಗಿದ ನಂತರ ತಿಂಡಿ ಕೆಲಸ ಮಾಡ್ಕೋಬೇಕು. ಆ್ಯಂಡ್ ತಿಂಡಿಗೆ ಇವತ್ತು ಸಿಂಪಲ್ಲಾಗಿ ಮಸಾಲೆ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ರೊಟ್ಟಿ ಮಾಡೋದು ತುಂಬಾ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಾನು ಇದಕ್ಕಿಂತ ಮುಂಚೆ ತಾಳಿಪಟ್ಟು ಆ ಥರ ಎಲ್ಲ ರೆಸಿಪೀಸ್ನೆಲ್ಲ ಮಾಡಿದ್ದೀನಿ. ಬಟ್ ಈ ಥರ ಮಸಾಲೆ ರೊಟ್ಟಿ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮ್. ಆ್ಯಂಡ್ ತುಂಬ ತಿನ್ಲಿಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ಶೇಪ್ ಅಷ್ಟು ಕರೆಕ್ಟಾಗಿ ಬರಲಿಲ್ಲ. ಬಟ್ ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಉಪ್ಪು ಕೂಡ ಖಾಲಿಯಾಗಿತ್ತು. ಅದನ್ನು ಕೂಡ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಒಂದು ವಸ್ತು ಖಾಲಿ ಆದಾಗ ಆವಾಗಲೇ ವಾಶ್ ಮಾಡಿ ಆ ಬಾಕ್ಸ್ಗೆ ವಸ್ತುನ ರೀಫಿಲ್ ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ. ನಮಗೆ ಕೆಲಸನೂ ಕೂಡ ಕಮ್ಮಿ ಆಗುತ್ತೆ ಆ್ಯಂಡ್ ಕ್ಲೀನಾಗಿ ಕೂಡ ಇರುತ್ತೆ ಅಡುಗೆ ಮನೆ. ನಾನು ಕೂಡ ಅಷ್ಟೇ, ಏನೇ ಖಾಲಿ ಆದ್ರೂ ಅದನ್ನು ವಾಶ್ ಮಾಡಿಟ್ಟು ಸೊ ಆವಾಗಲೇ ರೀಫಿಲ್ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಹೆಚ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಚಾಪರ್ ಇದ್ದರೆ ಅದ್ರಲ್ಲಿ ಕೂಡ ಹೆಚ್ಕೋಬೋದು. ನಂತರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6 ಕ್ಯಾರೆಟ್ನ ತುರ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಸಬ್ಬಸಿಗೆ ಸೊಪ್ಪಿದ್ರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಿಮಗೆ ಬೇರೆ ಯಾವುದಾದ್ರು ತರಕಾರಿ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, 1 ಲೋಟದಷ್ಟು ನೀರು. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಅದು ಒಂದು ಕುದಿ ಬಂದಿದ ತಕ್ಷಣ ನಾವೇನು ಹೆಚ್ಚಿಟ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಹಾಕಬೇಕಾಗತ್ತೆ. ಇಲ್ಲಿ ಅಕ್ಕಿ ಹಿಟ್ಟು ಕೂಡ ತೊಗೊಳ್ತಾ ಇದ್ದೀನಿ. ಇಬ್ಬರಿಗೆ ಮಾಡ್ಕೊಳ್ಳೋದ್ರಿಂದ ನಾನು ಆ ರೆಡ್ ಕಲರ್ ಬೌಲಲ್ಲಿ 2 ಬೌಲ್ ಅಕ್ಕಿ ಹಿಟ್ಟು ಅಷ್ಟೇ ಹಾಕ್ಕೊಂಡಿರೋದು. ಇಲ್ಲಿ ಒಂದು ಕುದಿ ಬಂದ ತಕ್ಷಣ ನಾನು ಹೆಚ್ಕೊಂಡಿರುವಂಥ ಈರುಳ್ಳಿ, ಕ್ಯಾರೆಟ್, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ತುಂಬ ಹೊತ್ತು ಕುದಿಸೋವಂಥ ಅವಶ್ಯಕತೆನೇ ಇಲ್ಲ. ಇಷ್ಟು ಮಳ್ಳು ಬಂದರೆ ಸಾಕು. ನಂತರ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಕುದೀತಾ ಇದೆ. ಆವಾಗಲೇ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈ ಥರ ಒಂದು ಸ್ಪೂನ್ ಅಥವಾ ಒಂದು ಚಮಚದ ಸಹಾಯದಿಂದ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅಕ್ಕಿ ಹಿಟ್ಟು ಯೂಶಲಿ ಗಂಟು ಆಗೋದಿಲ್ಲ. ಸೊ ಹೆದ್ರುಕೊಳ್ಳೋ ಅವಶ್ಯಕತೆ ಏನಿಲ್ಲ, ಈಸಿಯಾಗಿ ಮಾಡ್ಕೊಳ್ಬೋದು. ನಂತರ ಇಲ್ಲಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದು ಆರಿದ ಮೇಲೆ ಸ್ವಲ್ಪ ಕಲಿಸ್ಕೊಳ್ಳೋಣ ಅಂತ. ಎಕ್ಸ್ಟ್ರಾ ಹಿಟ್ಟು ಬೇಕಿದ್ರೆ ಹಾಕ್ಕೋಬೋದು. ಇಲ್ಲ ಅದೇ ಕ್ವಾಂಟಿಟಿ ಕರೆಕ್ಟಾಗಿತ್ತು ಅಂದರೆ ಹಾಗೆ ಕೂಡ ರೊಟ್ಟಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಏನು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿರುವಂಥ ಕಡಾಯಲ್ಲಿ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಹುರ್ಕೊಂಡು ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ, ಕಾಯಿ ಮತ್ತು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು. ಒಂದು ಸ್ವೀಟ್ನೆಸ್ ಕೊಡುತ್ತೆ ಅಂತ ಅಷ್ಟೇ, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಅದು ಆರೋ ಅಷ್ಟೊತ್ತಿಗೆ ಇಲ್ಲಿ ಚಟ್ನಿ ಕೂಡ ರೆಡಿ ಆಯಿತು. ಆ್ಯಂಡ್ ಚಟ್ನಿ ರೆಡಿಯಾಗಿದ ತಕ್ಷಣ ಇದು ಹಾರಿದೆ ಅಲ್ವಾ, ಸೊ ಹಾರಿರೋದಕ್ಕೆ ನೋಡ್ಕೊಳ್ಳೋಣ ಎಷ್ಟು ಹಿಟ್ಟು ಬೇಕಾ ಅಥವಾ ಬೇಡವಾ ಅಂತ ನಿಮಗೆ ಕಲಿಸುವಾಗಲೇ ಗೊತ್ತಾಗ್ಬಿಡತ್ತೆ. ಆ್ಯಂಡ್ ನಂದು ಸ್ವಲ್ಪ ತುಂಬಾ ಮೆತ್ತಗಾಗಿತ್ತು, ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಳ್ಬೇಕಾಗತ್ತೆ. ಕಲಿಸ್ಕೊಂಡು ಒಂದು ಉಂಡೆ ಥರ ಮಾಡಿಟ್ಕೊಂಡು ಸೊ ರೊಟ್ಟಿನ ತೊಟ್ಟಿ ಹಾಕೋದಷ್ಟೇ.
ಇಲ್ಲಿ ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ ನಾನು. ಮೊದಲೇ ಈ ಥರ ಉಂಡೆ ಮಾಡ್ಕೊಳ್ಳಿ. ಸೊ ಎಲ್ಲ ಮಾಡಿಟ್ಕೋಬೇಕಂತ ಏನಿಲ್ಲ, ಸ್ವಲ್ಪ ಮಾಡ್ಕೊಳ್ತಾ ಹಾಗೆ ಉಂಡೆ ಮಾಡಿಟ್ಕೊಂಡ್ರೆ ಆಯಿತು. ಇಲ್ಲಿ ಒಂದು ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ಮೊದಲಿಗೆ. ನಂತರ ಇಲ್ಲಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದು ಬಟರ್ ಪೇಪರ್ ಅಥವಾ ಬಟರ್ ಪೇಪರ್ ಇಲ್ಲ ಅಂದರೆ ನಿಮ್ಮ ಹತ್ರ ಎಣ್ಣೆ ಕವರ್, ಇವಾಗ ಆಯಿಲ್ ತೊಗೊಂಬಂದಿರ್ತೀರಲ್ವ, ಆ ಆಯಿಲ್ ಕವರ್ ಇದ್ದರೂ ಓಕೆ, ಅದ್ರಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಆಯಿಲ್ ಕವರಲ್ಲೇ ಬಟರ್ ಪೇಪರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಇತ್ತು ನನ್ನ ಹತ್ರ, ಹಾಗಾಗಿ ಹಂಚು ಕೂಡ ಕಾದಿದೆ. ಆ್ಯಂಡ್ ಈ ಹಂಚಲ್ಲಿ ಯಾಕೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರಲಿಲ್ಲ. ಆ್ಯಂಡ್ ಈ ಹಂಚಲ್ಲಿ ನಾನು ಉಪಯೋಗಿಸೋದು ಬರೀ ಚಪಾತಿ ಮಾಡಲಿಕ್ಕೆ ಮಾತ್ರ. ಸೊ ಈ ಹಂಚಲ್ಲಿ ಬರಲಿಲ್ಲ, ಹಾಗಾಗಿ ಈ ಹಂಚನ್ನ ನಾನು ಚೇಂಜ್ ಮಾಡಿ ಮತ್ತೆ ಬೇರೆ ಹಂಚಲ್ಲಿ ನಾನು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ. ಆವಾಗ ಚೆನ್ನಾಗಿ ಬಂತು. ಅಕ್ಕಿ ಹಿಟ್ಟಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ, ಯಾಕೆಂದರೆ ಅರ್ಧೋಗೋ ಚಾನ್ಸಸ್ ಇರುತ್ತೆ. ತುಂಬ ಬೇಗ ಬೇಯುತ್ತೆ, ತಿನ್ಲಿಕ್ಕೆ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಸ್ವಲ್ಪ ಹರಿದೋಗ್ಬೋದು ಅಷ್ಟೇ. ನೀವೇನಾದರೂ ಸ್ವಲ್ಪ ಜಾಸ್ತಿ ಅಂದರೆ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ, ಈ ಥರ ಕೈಯಲ್ಲಿ ಹಾಕ್ಕೊಳ್ಳೋಕೆ ಹೋಗ್ತೀರಾ ಅಂದರೆ ಹರಿದೋಗೋ ಚಾನ್ಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ಈ ಥರ ಏನು ಹಂಚು ಕಾದಿರುತ್ತಲ್ವ ಅದ್ರ ಮೇಲೆ ಬಟರ್ ಪೇಪರಿಂದ ಅಥವಾ ಎಣ್ಣೆ ಪೇಪರಲ್ಲಿ ಮಾಡ್ತಿದ್ರೆ ಡೈರೆಕ್ಟಾಗಿ ಹಾಕ್ಕೊಳ್ಬೇಕಾಗತ್ತೆ. ನಾನು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೇಕಾಗಿತ್ತು, ಬಟ್ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ ಅಂತ ನಾನು ಅದರಲ್ಲೇ ಅಡ್ಜಸ್ಟ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ನಿಜವಾಗ್ಲೂ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾವು ಆಲ್ರೆಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಅದೇ ಒಂದು ಟೇಸ್ಟ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಕಾಯಿ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಚೆನ್ನಾಗಿ ಬರ್ತಾಯಿದೆ, ಅಷ್ಟೊಂದೇನು ಕೆಟ್ಟೋಗಿಲ್ಲ, ಬಟ್ ಓಕೆ, ತುಂಬ ಪರ್ಫೆಕ್ಟ್ ಅಂತ ಏನಿಲ್ಲ. ನಾನಿಲ್ಲಿ ಸ್ವಲ್ಪ ಹೇಗೋ ಮಾಡ್ತಾಯಿದ್ದೀನಿ ಆ ಎಣ್ಣೆ ಎಲ್ಲ ಹಾಕ್ಬಿಟ್ಟು. ಆ್ಯಂಡ್ ತುಂಬ ಹೆಲ್ತಿ ಕೂಡ ಆಗಿರತ್ತಲ್ವ. ಬರೀ ಅಕ್ಕಿ ಹಿಟ್ಟಲ್ಲಿ ಹಾಕಿ ರೊಟ್ಟಿ ಮಾಡಿಕೊಂಡು ಪ್ಲೈನ್ ರೊಟ್ಟಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಇದೆಲ್ಲ ಮಸಾಲೆ ರೊಟ್ಟಿ ಥರ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಸ್ವಲ್ಪ ಜೀರಿಗೆ ಅಥವಾ ಅಜ್ವೈನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸೋದು ನಾನು ಮರ್ತೋದೆ, ಸಾರಿ. ನೋಡ್ತಾ ಇರ್ಬೋದು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಟೈಮ್ ಕೂಡ ಆಗಿತ್ತು ನನಗೂ ಕೆಲಸಕ್ಕೆ, ಹಾಗಾಗಿ ಬೇಗ ಮಾಡ್ಕೋಬೇಕು, ತೊಟ್ಕೋತಾ ಇದ್ದೀನಿ ಬೇಗ. ಆ್ಯಂಡ್ ಇಲ್ಲಿ ರೊಟ್ಟಿ ಕೂಡ ರೆಡಿ ಆಯಿತು. ಆ್ಯಂಡ್ ಇದ್ರ ಜೊತೆಗೆ ನಾನು ರಾತ್ರಿಯೇ ರಾಗಿ ಬಾಯಿ ಅಂತ ಅಂತಾರೆ, ಅಥವಾ ರಾಗಿ ಕಿಲ್ಸ ಅಂತ ಕರೀತಾರೆ. ರಾಗಿ ಬಾಯಿ ಅನ್ನೋದಿಲ್ಲ ನಮ್ಮ ಕಡೆ, ರಾಗಿ ಕಿಲ್ಸ ಅಂತ ಕರೀತಾರೆ. ಆ್ಯಂಡ್ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಆ್ಯಂಡ್ ತಂಪು ಕೂಡ. ಅದನ್ನು ಕೂಡ ಮಾಡಿಟ್ಟಿದ್ದೆ ಫ್ರಿಜ್ಜಲ್ಲಿ ಆಲ್ರೆಡಿ. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಇದನ್ನು ತಿನ್ನೋದ್ರಿಂದ ಬೇರೆ ಹೆಲ್ತಿ ಪ್ರೋಟೀನ್ಸ್ ಥರದ್ದು ಏನೂ ಬೇಡ ಅಂತು, ಹಾಗಾಗಿ ಹೆಲ್ದಿ ಕಿಲ್ಸ ಮಾಡಿದ್ದೆ ಅಲ್ವಾ, ಅದ್ರ ಜೊತೆಗೆ ಇವತ್ತು ಮಸಾಲೆ ರೊಟ್ಟಿನ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕಾಗುತ್ತೆ. ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡಿರೋದ್ರಿಂದ ನಾನು ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲೇ ಹಾಕಿಟ್ಟಿದ್ದೀನಿ. ಆ್ಯಂಡ್ ಚಿಕ್ಕ ತಟ್ಟೆಯಲ್ಲಿ ಕೂಡ ನೀವು ಹಾಕ್ಕೊಳ್ಬೋದು ಇದನ್ನು ಮಾಡಿದ್ರೆ. ಯೂಶಲಿ ಗೊತ್ತಿರುತ್ತೆ ಇದ್ರ ಬಗ್ಗೆ ಎಲ್ಲರಿಗೂ. ನೋಡ್ತಿರ್ಬೋದು ಎಷ್ಟು ಸ್ಪಾಂಜಿಯಾಗಿ ಬರ್ತಿದೆ ಅಂತ. ಆ್ಯಂಡ್ ತುಂಬಾ ಟೇಸ್ಟಿಯಾಗಿತ್ತು. ಈ ಬೇಸಿಗೆಯಲ್ಲಿ ಇದು ತಿನ್ನೋದು ತುಂಬಾ ಒಳ್ಳೆಯದಂತ ಹೇಳ್ಬೋದು. ಇವತ್ತಿನ ದಿನ ಹೀಗಿತ್ತು. ನಿಮ್ಮೆಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಮಸಾಲೆ ರೊಟ್ಟಿ ಜೊತೆಗೆ ರಾಗಿ ಕಿಲ್ಸ ಆ್ಯಂಡ್ ಕಾಯಿ ಚಟ್ನಿ. ಥ್ಯಾಂಕ್ ಯು ಆಲ್.